ನಮ್ ನಾಯಕರೆಲ್ಲ ಹೇಳಿದ್ದಾರೆ, ಮತ್ತೇನ್ರ ಇದ್ರೆ ಕೇಳಿ. ಪ್ರಪೋರ್ಷನೇಟ್ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿತೈತೆ ಅನ್ನೋ ವಿಶ್ವಾಸ ಇದೆಯಾ ಅಂತ? ನಮ್ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾಗ್ತದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ, ತೊಂದ್ರೆ ಇಲ್ಲ. ಭೇಟಿ ಆಗ್ಬೇಕಲ್ಲ, ನಾಯಕರು ಭೇಟಿ ಆಗ್ಲಾರ್ದೆ ಏನ್ ಮಾಡಕ್ಕಾಗತ್ತೆ? ಎಲ್ಲರೂ ಭೇಟಿ ಆಗ್ತೀವಿ. ಅವಶ್ಯಕತೆ ಏನು ಸರ್? ನೀವೆಲ್ಲ ಕ್ಯಾಬಿನೆಟ್ ಬಗೆಹರಿಸ್ಕೊಂಡಿದ್ರಿ, ನೀವು ಪ್ರಪೋಸಲ್ ಓಕೆ ಮಾಡ್ಕೊಂಡಿದ್ರಿ, ಮತ್ತೆ ಗೊಂದಲ ಮಾಡ್ಕೊಂಡು ಎಲ್ಲರೂ ಭೇಟಿ ಮಾಡ್ತೀರಿ ಅಂತಕ್ಕೆ. ನಮ್ ನಾಯಕರಿಗೆ ಆವಾಗ ಭೇಟಿ ಆಗ್ತೀವಿ, ಆವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ ಕರ್ತವ್ಯ. ತಂದಿದ್ವಿ, ಅದ್ರಲ್ಲಿ ಏನಿದೆ? ನಮ್ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ಇದರಿಂದ ರೆಕಾರ್ಡ್ ಸಮಸ್ಯೆ ಏನಾಗಲ್ಲ. ನಾವಿನ್ನು ಈಗ ಮಾತಾಡ್ತಾ ಇದೀವಿ, ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ ನಾಯಕರು ತಿಳಿಸ್ತಿದೀವಿ. ಕ್ಯಾಬಿನೆಟ್ದಾಗ ಏನ್ ಆಗ್ತೈತೆ ಅದು ಫೈನಲ್. ನಾಳೆ ಕ್ಯಾಬಿನೆಟ್ ಡಿಸೈಡ್ ಮಾಡ್ತೀರಾ ಅಥವಾ ಮತ್ತೊಂದು ಸಬ್ ಕಮಿಟಿ ಮಾಡಿ ಮತ್ತೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತೀರಾ? ನೀನು ಒಗತನಕನೆಲ್ಲ ವಾಲಿ ಬೀಳತ್ತಿಲ್ಲ ಅಂತ ಹೇಳ್ತೀವಪ್ಪ. ಅಲ್ಲಿ ಏನ್ ಚರ್ಚೆ ಆಕೈತೆ ಗೊತ್ತಿಲ್ಲ. ನೀವು ಅಜ್ಯೂಮ್ಷನ್ ನಾನು ಹೆಂಗ್ ಉತ್ತರ ಕೊಡ್ಲಿ? ವಾಟ್ ಈಸ್ ಯುವರ್ ಅಲ್ಲ, ರೆಕ್ರೂಟ್ಮೆಂಟ್ ತಡ ಆಗೋಬಹುದು ಅಂತ ಅಷ್ಟೇ, ಮತ್ತೇನಿಲ್ಲ. ಬೇರೆ ಇನ್ನೊಂದು ರಿಕ್ರೂಟ್ಮೆಂಟ್ ತಡ ಆಗ್ತೈತಿ, ಲಘು ಆಗ್ತೈತಿ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನ್ ತಗೋತೀವಿ ಅದು ಪರ್ಮನೆಂಟ್. ನಮ್ ನಾಯಕರೆಲ್ಲ ಹೇಳಿದ್ದಾರೆ, ಮತ್ತೇನ್ರ ಇದ್ರೆ ಕೇಳಿ. ಪ್ರಪೋರ್ಷನೇಟ್ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿತೈತೆ ಅನ್ನೋ ವಿಶ್ವಾಸ ಇದೆಯಾ ಅಂತ? ನಮ್ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾಗ್ತದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ, ತೊಂದ್ರೆ ಇಲ್ಲ. ಭೇಟಿ ಆಗ್ಬೇಕಲ್ಲ, ನಾಯಕರು ಭೇಟಿ ಆಗ್ಲಾರ್ದೆ ಏನ್ ಮಾಡಕ್ಕಾಗತ್ತೆ? ಎಲ್ಲರೂ ಭೇಟಿ ಆಗ್ತೀವಿ. ಅವಶ್ಯಕತೆ ಏನು ಸರ್? ನೀವೆಲ್ಲ ಕ್ಯಾಬಿನೆಟ್ ಬಗೆಹರಿಸ್ಕೊಂಡಿದ್ರಿ, ನೀವು ಪ್ರಪೋಸಲ್ ಓಕೆ ಮಾಡ್ಕೊಂಡಿದ್ರಿ, ಮತ್ತೆ ಗೊಂದಲ ಮಾಡ್ಕೊಂಡು ಎಲ್ಲರೂ ಭೇಟಿ ಮಾಡ್ತೀರಿ ಅಂತಕ್ಕೆ. ನಮ್ ನಾಯಕರಿಗೆ ಆವಾಗ ಭೇಟಿ ಆಗ್ತೀವಿ, ಆವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ ಕರ್ತವ್ಯ. ತಂದಿದ್ವಿ, ಅದ್ರಲ್ಲಿ ಏನಿದೆ? ನಮ್ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ಇದರಿಂದ ರೆಕಾರ್ಡ್ ಸಮಸ್ಯೆ ಏನಾಗಲ್ಲ. ನಾವಿನ್ನು ಈಗ ಮಾತಾಡ್ತಾ ಇದೀವಿ, ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ ನಾಯಕರು ತಿಳಿಸ್ತಿದೀವಿ. ಕ್ಯಾಬಿನೆಟ್ದಾಗ ಏನ್ ಆಗ್ತೈತೆ ಅದು ಫೈನಲ್. ನಾಳೆ ಕ್ಯಾಬಿನೆಟ್ ಡಿಸೈಡ್ ಮಾಡ್ತೀರಾ ಅಥವಾ ಮತ್ತೊಂದು ಸಬ್ ಕಮಿಟಿ ಮಾಡಿ ಮತ್ತೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತೀರಾ? ನೀನು ಒಗತನಕನೆಲ್ಲ ವಾಲಿ ಬೀಳತ್ತಿಲ್ಲ ಅಂತ ಹೇಳ್ತೀವಪ್ಪ. ಅಲ್ಲಿ ಏನ್ ಚರ್ಚೆ ಆಕೈತೆ ಗೊತ್ತಿಲ್ಲ. ನೀವು ಅಜ್ಯೂಮ್ಷನ್ ನಾನು ಹೆಂಗ್ ಉತ್ತರ ಕೊಡ್ಲಿ? ವಾಟ್ ಈಸ್ ಯುವರ್ ಅಲ್ಲ, ರೆಕ್ರೂಟ್ಮೆಂಟ್ ತಡ ಆಗೋಬಹುದು ಅಂತ ಅಷ್ಟೇ, ಮತ್ತೇನಿಲ್ಲ. ಬೇರೆ ಇನ್ನೊಂದು ರಿಕ್ರೂಟ್ಮೆಂಟ್ ತಡ ಆಗ್ತೈತಿ, ಲಘು ಆಗ್ತೈತಿ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನ್ ತಗೋತೀವಿ ಅದು ಪರ್ಮನೆಂಟ್. ನಮ್ ನಾಯಕರೆಲ್ಲ ಹೇಳಿದ್ದಾರೆ, ಮತ್ತೇನ್ರ ಇದ್ರೆ ಕೇಳಿ. ಪ್ರಪೋರ್ಷನೇಟ್ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿತೈತೆ ಅನ್ನೋ ವಿಶ್ವಾಸ ಇದೆಯಾ ಅಂತ? ನಮ್ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾಗ್ತದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ, ತೊಂದ್ರೆ ಇಲ್ಲ. ಭೇಟಿ ಆಗ್ಬೇಕಲ್ಲ, ನಾಯಕರು ಭೇಟಿ ಆಗ್ಲಾರ್ದೆ ಏನ್ ಮಾಡಕ್ಕಾಗತ್ತೆ? ಎಲ್ಲರೂ ಭೇಟಿ ಆಗ್ತೀವಿ. ಅವಶ್ಯಕತೆ ಏನು ಸರ್? ನೀವೆಲ್ಲ ಕ್ಯಾಬಿನೆಟ್ ಬಗೆಹರಿಸ್ಕೊಂಡಿದ್ರಿ, ನೀವು ಪ್ರಪೋಸಲ್ ಓಕೆ ಮಾಡ್ಕೊಂಡಿದ್ರಿ, ಮತ್ತೆ ಗೊಂದಲ ಮಾಡ್ಕೊಂಡು ಎಲ್ಲರೂ ಭೇಟಿ ಮಾಡ್ತೀರಿ ಅಂತಕ್ಕೆ. ನಮ್ ನಾಯಕರಿಗೆ ಆವಾಗ ಭೇಟಿ ಆಗ್ತೀವಿ, ಆವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ ಕರ್ತವ್ಯ. ತಂದಿದ್ವಿ, ಅದ್ರಲ್ಲಿ ಏನಿದೆ? ನಮ್ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ಇದರಿಂದ ರೆಕಾರ್ಡ್ ಸಮಸ್ಯೆ ಏನಾಗಲ್ಲ. ನಾವಿನ್ನು ಈಗ ಮಾತಾಡ್ತಾ ಇದೀವಿ, ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ ನಾಯಕರು ತಿಳಿಸ್ತಿದೀವಿ. ಕ್ಯಾಬಿನೆಟ್ದಾಗ ಏನ್ ಆಗ್ತೈತೆ ಅದು ಫೈನಲ್. ನಾಳೆ ಕ್ಯಾಬಿನೆಟ್ ಡಿಸೈಡ್ ಮಾಡ್ತೀರಾ ಅಥವಾ ಮತ್ತೊಂದು ಸಬ್ ಕಮಿಟಿ ಮಾಡಿ ಮತ್ತೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತೀರಾ? ನೀನು ಒಗತನಕನೆಲ್ಲ ವಾಲಿ ಬೀಳತ್ತಿಲ್ಲ ಅಂತ ಹೇಳ್ತೀವಪ್ಪ.
ಅಲ್ಲಿ ಏನ್ ಚರ್ಚೆ ಆಕೈತೆ ಗೊತ್ತಿಲ್ಲ. ನೀವು ಅಜ್ಯೂಮ್ಷನ್ ನಾನು ಹೆಂಗ್ ಉತ್ತರ ಕೊಡ್ಲಿ? ವಾಟ್ ಈಸ್ ಯುವರ್ ಅಲ್ಲ ರೆಕ್ರೂಟ್ಮೆಂಟ್ ತಡ ಆಗೋಬಹುದು ಅಂತ ಅಷ್ಟೇ, ಮತ್ತೇನಿಲ್ಲ. ಬೇರೆ ಇನ್ನೇನು ರಿಕ್ರೂಟ್ಮೆಂಟ್ ತಡ ಆಗ್ತೈತಿ, ಲಘು ಆಗ್ತೈತಿ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನ್ ತಗೋತೀವಿ ಅದು ಪರ್ಮನೆಂಟ್. ನಮ್ ನಾಯಕರೆಲ್ಲ ಹೇಳಿದ್ದಾರೆ, ಮತ್ತೇನ್ರ ಇದ್ರೆ ಕೇಳಿ. ಪ್ರಪೋರ್ಷನೇಟಿಗೆ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿತೈತೆ ಅನ್ನೋ ವಿಶ್ವಾಸ ಇದೆಯಾ ಅಂತ? ನಮ್ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾಗ್ತದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ತೊಂದ್ರೆ ಇಲ್ಲ. ಭೇಟಿ ಆಗ್ಬೇಕಲ್ಲ, ನಾಯಕರು ಭೇಟಿ ಆಗ್ಲಾರ್ದೆ ಏನ್ ಮಾಡಕ್ಕಾಗತ್ತೆ? ಎಲ್ಲರೂ ಭೇಟಿ ಆಗ್ತೀವಿ. ಕ್ಯಾಬಿನೆಟ್ ಮುಗಿದ್ಮೇಲೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ವಿಷಯ ಹೇಳ್ತಾರಂತ ಅವಶ್ಯಕತೆ ಏನು ಸರ್? ನೀವೆಲ್ಲ ಕ್ಯಾಬಿನೆಟ್ ಬಗೆಹರಿಸ್ಕೊಂಡಿದ್ರಿ, ನೀವು ಪ್ರಪೋಸಲ್ ಓಕೆ ಮಾಡ್ಕೊಂಡಿದ್ರಿ, ಮತ್ತೆ ಗೊಂದಲ ಮಾಡ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಎಲ್ಲರೂ ಭೇಟಿ ಮಾಡ್ತೀರಿ ಅಂತಕ್ಕೆ. ನಮ್ ನಾಯಕರಿಗೆ ಅವಾಗ ಭೇಟಿ ಆಗ್ತೀವಿ. ಅವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ ಕರ್ತವ್ಯ. ತಂದಿದ್ವಿ, ಅದ್ರಲ್ಲಿ ಏನಿದೆ? ನಮ್ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ಇದರಿಂದ ರೆಕ್ರೂಟ್ಮೆಂಟ್ ಸಮಸ್ಯೆ ಆಗಲ್ಲ. ನಾವಿನ್ನು ಈಗ ಮಾತಾಡ್ತಾ ಇದೀವಿ, ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ ನಾಯಕರು ತಿಳಿಸ್ತಿದೀವಿ. ಕ್ಯಾಬಿನೆಟ್ ದಾಗ ಏನ್ ಆಗ್ತೈತೆ ಅದು ಫೈನಲ್. ನಾಳೆ ಕ್ಯಾಬಿನೆಟ್ ಡಿಸೈಡ್ ಮಾಡ್ತೀರಾ ಅಥವಾ ಮತ್ತೊಂದು ಸಬ್ ಕಮಿಟಿ ಮಾಡಿ ಮತ್ತೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತೀರಾ? ನೀನು ಒಗತನಕನೆಲ್ಲ ವಾಲಿ ಬೀಡಾಡ್ತೀರ ಅಂತ ಹೇಳ್ತೀವಪ್ಪ. ಅಲ್ಲಿ ಏನ್ ಚರ್ಚೆ ಆಕೈತೆ ಗೊತ್ತಿಲ್ಲ. ನೀವು ಅಜ್ಯೂಮ್ಷನ್ ನಾನು ಹೆಂಗ್ ಉತ್ತರ ಕೊಡ್ಲಿ? ವಾಟ್ ಈಸ್ ಯುವರ್ ಅಜ್ಯೂಮ್ಷನ್? ಅಲ್ಲ ರೆಕ್ರೂಟ್ಮೆಂಟ್ ತಡ ಆಗೋಬಹುದು ಅಂತ ಅಷ್ಟೇ, ಮತ್ತೇನಿಲ್ಲ. ಬೇರೆ ಇನ್ನೇನು ರಿಕ್ರೂಟ್ಮೆಂಟ್ ತಡ ಆಗ್ತೈತಿ, ಲಘು ಆಗ್ತೈತಿ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನ್ ತಗೋತೀವಿ ಅದು ಪರ್ಮನೆಂಟ್. ನಮ್ ನಾಯಕರೆಲ್ಲ ಹೇಳಿದ್ದಾರೆ, ಮತ್ತೇನ್ರ ಇದ್ರೆ ಕೇಳಿ. ಪ್ರಪೋರ್ಷನೇಟಿಗೆ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿತೈತೆ ಅನ್ನೋ ವಿಶ್ವಾಸ ಇದೆಯಾ ಅಂತ? ನಮ್ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾಗ್ತದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ತೊಂದ್ರೆ ಇಲ್ಲ. ಭೇಟಿ ಆಗ್ಬೇಕಲ್ಲ, ನಾಯಕರು ಭೇಟಿ ಆಗ್ಲಾರ್ದೆ ಏನ್ ಮಾಡಕ್ಕಾಗತ್ತೆ? ಎಲ್ಲರೂ ಭೇಟಿ ಆಗ್ತೀವಿ. ಕ್ಯಾಬಿನೆಟ್ ಮುಗಿದ್ಮೇಲೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ವಿಷಯ ಹೇಳ್ತಾರಂತ ಅವಶ್ಯಕತೆ ಏನು ಸರ್? ನೀವೆಲ್ಲ ಕ್ಯಾಬಿನೆಟ್ ಬಗೆಹರಿಸ್ಕೊಂಡಿದ್ರಿ, ನೀವು ಪ್ರಪೋಸಲ್ ಓಕೆ ಮಾಡ್ಕೊಂಡಿದ್ರಿ, ಮತ್ತೆ ಗೊಂದಲ ಮಾಡ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಎಲ್ಲರೂ ಭೇಟಿ ಮಾಡ್ತೀರಿ ಅಂತಕ್ಕೆ. ನಮ್ ನಾಯಕರಿಗೆ ಅವಾಗ ಭೇಟಿ ಆಗ್ತೀವಿ. ಅವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ ಕರ್ತವ್ಯ. ತಂದಿದ್ವಿ, ಅದ್ರಲ್ಲಿ ಏನಿದೆ? ನಮ್ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ಇದರಿಂದ ರೆಕ್ರೂಟ್ಮೆಂಟ್ ಸಮಸ್ಯೆ ಆಗಲ್ಲ. ನಾವಿನ್ನು ಈಗ ಮಾತಾಡ್ತಾ ಇದೀವಿ, ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ ನಾಯಕರು ತಿಳಿಸ್ತಿದೀವಿ. ಕ್ಯಾಬಿನೆಟ್ ದಾಗ ಏನ್ ಆಗ್ತೈತೆ ಅದು ಫೈನಲ್. ನಾಳೆ ಕ್ಯಾಬಿನೆಟ್ ಡಿಸೈಡ್ ಮಾಡ್ತೀರಾ ಅಥವಾ ಮತ್ತೊಂದು ಸಬ್ ಕಮಿಟಿ ಮಾಡಿ ಮತ್ತೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತೀರಾ? ನೀನು ಒಗತನಕನೆಲ್ಲ ವಾಲಿ ಬೀಡಾಡ್ತೀರ ಅಂತ ಹೇಳ್ತೀವಪ್ಪ. ಅಲ್ಲಿ ಏನ್ ಚರ್ಚೆ ಆಕೈತೆ ಗೊತ್ತಿಲ್ಲ. ನೀವು ಅಜ್ಯೂಮ್ಷನ್ ನಾನು ಹೆಂಗ್ ಉತ್ತರ ಕೊಡ್ಲಿ? ವಾಟ್ ಈಸ್ ಯುವರ್ ಅಜ್ಯೂಮ್ಷನ್? ಅಲ್ಲ ರೆಕ್ರೂಟ್ಮೆಂಟ್ ತಡ ಆಗೋಬಹುದು ಅಂತ ಅಷ್ಟೇ, ಮತ್ತೇನಿಲ್ಲ. ಬೇರೆ ಇನ್ನೇನು ರಿಕ್ರೂಟ್ಮೆಂಟ್ ತಡ ಆಗ್ತೈತಿ, ಲಘು ಆಗ್ತೈತಿ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನ್ ತಗೋತೀವಿ ಅದು ಪರ್ಮನೆಂಟ್.